ಸ್ನೇಹಿತರೆ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಕ್ಕದಲ್ಲಿ ಕಾಣುವಂತಹ ಬೆಳ್ಳಕ್ಕನ್ನು ಮುಖ್ಯ ಅಂತ ಹೇಳ್ತಾ, ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದರೆ, ತಾವೆಲ್ಲ ಪ್ರತಿಯೊಬ್ಬರು ನಗರಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಕಂಪ್ನಿಗಳಲ್ಲಿ, ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಆದರೆ ಎಷ್ಟು ಸಂಬಳ ಬಂದ್ರೂ ನೀವು ಮಾಡ್ತಿರುವಂತಹ ಜಾಗ, ಫ್ಯಾಕ್ಟ್ರಿ, ಕಂಪ್ನಿ ಸೇಫ್ಟಿ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಥರ ಸುಮಾರು ಘಟನೆಗಳು ನಡೀತಿದ್ದಾವೆ. ಕೆಲವೊಂದು ಕಡೆ ಮಾಲೀಕರ ನಿರ್ಲಕ್ಷ್ಯದಿಂದ ಕೆಲವೊಂದು ಚಿಕ್ಕ ಚಿಕ್ಕ ಕುಂದುಕೊರತೆಗಳಿರ್ತವೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ನಡೆಸ್ತಾ ಇರುವಾಗ ಅದನ್ನು ಸರಿಪಡಿಸದೆ ಹಾಗೆ ಮುಂದುವರೆಸ್ಕೊಂಡು ಮಾಡ್ತಾ ಇರ್ತಾರೆ. ಅಕಸ್ಮಾತ್ತಾಗಿ ಏನಾದರೂ ನಡೀಬೇಕಾಗಿರುವಂಥ ಘಟನೆಗಳು ನಡೆದಾಗ ಸುಮಾರು ಪ್ರಾಣಿಗಳು ಹೋಗ್ತವೆ. ಹಾಗಾಗಿ ತಮ್ಮ ಪೇಮೆಂಟ್ ಎಲ್ಲ ಮುಖ್ಯ. ನೀವು ಹೋಗಿರುವಂತಹ ಫ್ಯಾಕ್ಟ್ರಿಯಲ್ಲಿ ಮಾಡ್ತಿರುವಂಥ ಕೆಲಸದ ಜಾಗದಲ್ಲಿ ಸೇಫ್ಟಿ ಇದೆಯಾ, ನಿಮ್ಮ ಪ್ರಾಣಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ವ ಅಂತ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಸಡನ್ಲಿ ಏನಾದರೂ ಒಂದು ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಇಲ್ಲ ಏನಾದರೂ ಫೈರ್ ಆದರೆ ಸುಮಾರು ಪ್ರಾಣಿಗಳು ಹೋಗ್ತವೆ. ಸಾವಿರಾರು ಜನ ಕೆಲಸ ಮಾಡೋ ಫ್ಯಾಕ್ಟ್ರಿಗಳಲ್ಲಿ ಈ ರೀತಿ ಘಟನೆಗಳೆಲ್ಲ ನಡೀತಾ ಇರ್ತವೆ. ತುಂಬ ಎಚ್ಚರ ವಹಿಸಿ. ಯಾಕಂತೇಳಿದ್ರೆ ನಿನ್ನೆ ಅಷ್ಟೇ ರಾತ್ರಿ ಅಷ್ಟೇ ಆಂಧ್ರ ಪ್ರದೇಶದ ಅಚ್ಯುತಾಪುರಂನಲ್ಲಿ ಒಂದು ಪ್ರೈವೇಟ್ ಲಿಮಿಟೆಡಲ್ಲಿ ಸುಮಾರು ಸಾವಿರಾರು ಜನ ಕೆಲಸ ಮಾಡುತ್ತಿರುವಂಥ ಪ್ರೈವೇಟ್ ಫ್ಯಾಕ್ಟ್ರಿಯಲ್ಲಿ ಶಿಫ್ಟ್ ವೈಸ್ ಕೆಲಸ ನಡೀತಿರುವಾಗ ಅಲ್ಲಿ 6 ಅಂತಸ್ತು ಮಹಡಿಯನ್ನು ಹೊಂದಿರುವಂತಹ ಆ ಫ್ಯಾಕ್ಟ್ರಿಯಲ್ಲಿ 2ನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ತದನಂತರ ದೊಡ್ಡ ಮೊತ್ತದಲ್ಲಿ ಫೈರ್ ಆಗಿ 2ನೇ ಹಂತದಿಂದ 3ನೇ ಮಹಡಿಗೂ ಅದನ್ನು ತಲುಪಿ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸುಮಾರು ಜನರ ದೇಹದ ಬಿಡಿ ಭಾಗಗಳು, ಮಾಂಸಖಂಡಗಳ ರೀತಿಯಲ್ಲಿ ಚೆಲ್ಲಿ ಚಿತ್ರಣ ಆಗಿದೆ ಸ್ನೇಹಿತರೆ. ಅದನ್ನು ನೋಡಿದಿರುವಂತಹ ಪ್ರತಿಯೊಬ್ಬರು ಹೇಳ್ತಾರೆ, ಈ ಥರ ಘಟನೆ ಎಲ್ಲಿ ನೋಡೇ ಇಲ್ಲ, ತುಂಬ ಯಾರು ನೋಡೋಕ್ಕೆ ಸಹಿಸೋಕ್ಕೆ ಆಗಲ್ಲ, ಆ ಥರ ಘಟನೆ ನಡೆದಿದೆ ಅಂಥೇಳಿ ಎಷ್ಟೋ ಜನ ಕಣ್ಣೀರು ಹಾಕ್ತಿದ್ದಾರೆ ಅಲ್ಲಿ ಹೋಗಿ ನೋಡಿರೋಂಥವ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಸ್ಪಂದಿಸಿದ್ದಾರೆ. ಅಲ್ಲಿ ಆಂಧ್ರ ಪ್ರದೇಶದ CM, ಉಪಮುಖ್ಯಮಂತ್ರಿ ಪ್ರತಿಯೊಬ್ಬರು ಅವರ ಮಾಲೀಕರ ಮೇಲೆ ತುಂಬ ಕಠಿಣ ಕ್ರಮ ತಗೋಬೇಕಂತೇಳಿ ಹೇಳ್ತಿದ್ದಾರೆ. ಆದರೆ ಅಲ್ಲಿ ಮಾಲೀಕರು ಯಾರೇ ಅವರ ಸಂಪರ್ಕಕ್ಕೆ ಬರ್ತಿಲ್ಲ. ಅಲ್ಲಿ ಉಸ್ತುವಾರಿ ಸಚಿವರಾದಂತಹ ಒಬ್ಬ ಮಹಿಳೆ ಕಾಲ್ ಮಾಡಿದರೂ ಕೂಡ ಅವರ ಕಾಲ್ ಸ್ವೀಕರಿಸ್ತಾ ಇಲ್ಲ. ಪೊಲೀಸ್ ಇಲಾಖೆಯಿಂದ ಕಾಲ್ ಮಾಡಿದ್ರು ಸ್ವೀಕರಿಸ್ತಿಲ್ಲ. ಅಮೇರಿಕಾಗೆ ಹೋಗ್ಬಿಟ್ಟಿದ್ದಾರೆ. ಅವರು ಸಂಪರ್ಕಕ್ಕೆ ಬರ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಈ ಥರ ಶಾರ್ಟ್ ಸರ್ಕ್ಯೂಟ್ ಆಗಿ 1-3 ಪ್ರಾಣ ಹೋಗಿತ್ತಂತೆ. ಆದರೆ ಅವರು ಸರಿಪಡಿಸಿಲ್ಲ. ಇವತ್ತು ದೊಡ್ಡ ಮೊತ್ತದಲ್ಲಿ ಸುಮಾರು 20 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೂ ಕೆಲವು ಜನರ ಜೀವ ಉಳಿತಿಲ್ವೋ ಗೊತ್ತಿಲ್ಲ. ಆ ಮೊತ್ತದಲ್ಲಿ ಅವ್ರಿಗೆ ಚಿಕಿತ್ಸೆ ನಡೀತಿದೆ. ತುಂಬ ದೊಡ್ಡ ಮೊತ್ತದಲ್ಲಿ ಫೈರ್ ಆಗಿದೆ ಸ್ನೇಹಿತರೆ. ನೋಡಿದರೆ ಎಷ್ಟೋ ಜನ ಕುಟುಂಬಗಳೆಲ್ಲ ಬಂದು ತುಂಬಾ ಗೋವು ಅಂತ ಅಳ್ತಿದ್ದಾರೆ. ಅವ್ರ ಮಕ್ಕಳು ಅಲ್ಲಿ ಕೆಲಸ ಮಾಡೋರು ಇದ್ದಾರಾ, ಜೀವಂತವಾಗಿ ಇಲ್ವಾ ಅಂತ ಹೇಳಿ ಅವ್ರ ಮಕ್ಕಳು ಇದ್ರೆ ತೋರಿಸಿ ಅಂತ ಕೇಳ್ಕೊತಿದ್ದಾರೆ. ಯಾರು ಪ್ರಾಣದಿಂದ ಇದ್ದಾರೋ, ಯಾರು ಪ್ರಾಣದಿಂದ ಇಲ್ವೋ ಏನೂ ಗೊತ್ತಾಗ್ತಿಲ್ಲ. ಆ ಮೊತ್ತದಲ್ಲಿ ಅಲ್ಲಿ ಅಷ್ಟು ದೊಡ್ಡ ಮೊತ್ತದಲ್ಲಿ ಫೈರ್ ಆಗಿದೆ ಶಾರ್ಟ್ ಸರ್ಕ್ಯೂಟಿಂದ. ಹಾಗಾಗಿ ಈ ಹಿಂದೆ ಕೂಡ ಸುಮಾರು 2-3 ಸಲ ನಡೆದಿದೆ ಅಂತೆ. ಅಂದರೆ 1-2-3 ಪ್ರಾಣ ಆಗಿರೋದು. ಆದರೆ ಮಾಲೀಕರ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಅಂಥೇಳಿ ಇವತ್ತು ಎಲ್ಲ ಗೊತ್ತಾಗಿದೆ. ಅವರು ಸಂಪರ್ಕಕ್ಕೆ ಬರ್ತಿಲ್ಲ, ಕಾಲ್ ಮಾಡಿದ್ರೂ ತೆಗಿತಿಲ್ಲ, ಸರ್ಕಾರಗಳಿಂದ ಕಾಲ್ ಮಾಡ್ತಿರ್ತಿಲ್ಲ, ಪೊಲೀಸ್ ಇಲಾಖೆಯಿಂದ ಕಾಲ್ ಮಾಡ್ತಿರ್ತಿಲ್ಲ. ಹಾಗಾಗಿ ಸ್ನೇಹಿತರೆ, ನಿಮ್ಮಲ್ಲಿ ನಾನು ಹೇಳೋದು ಏನಂದರೆ, ತಾವು ಏನಾದರೂ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ, ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ನೀವು ಮಾಡೋದಂಥ ಜಾಗ ಸೇಫ್ಟಿ ಇದೆಯಾ, ಫ್ಯಾಕ್ಟ್ರಿ ಸೇಫ್ಟಿ ಇದೆಯಾ, ತುರ್ತು ಪರಿಸ್ಥಿತಿಯಲ್ಲಿ ಏನಾದರೂ ಸಮಸ್ಯೆ ಆದಾಗ ಪ್ರೊಟೆಕ್ಷನ್ಸ್ ಇದೆ ಅಂತ ನಮ್ಗೆ ತಿಳ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ, ಯಾಕಂದರೆ ನಿಮ್ಮನ್ನು ನಂಬಿಕೊಂಡು ಸುಮಾರು ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಫಸ್ಟ್ ನೀವು ಸೇಫ್ಟಿ ಆಗಿರಿ, ತದನಂತರ ಕೆಲಸ. ಹಾಗಾಗಿ
ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ಹೇಳಿ ಈ ಸುದ್ದಿಯನ್ನು ಮಾಡಿದ್ದೀನಿ. ನಮಸ್ಕಾರ, ಧನ್ಯವಾದಗಳು.